ಮಕರ ರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ ಬನ್ನಿ. ವಿದೇಶ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ನಿಮಗೆ ಆಫೀಸಿಂದನೇ ಫಾರಿನ್ಗೆ ಹೋಗುವಂಥ ಚಾನ್ಸಸ್ ಸಿಗ್ತಕ್ಕಂಥದ್ದು, ಅಥವಾ ಏನೋ ದುಡ್ಡು ಜಾಸ್ತಿ ಇದೆ ಹೋಗಿ ಬರೋಣ ಟ್ರಿಪ್ ಹಾಕ್ಕೊಂಡು ಅಂತ ಟ್ರಿಪ್ಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಹೀಗೆ ತುಂಬ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ ನಿಮಗೆ ಈ ವರ್ಷ. ಆದರೆ ಅಲ್ಲೆಲ್ಲ ಹೋದಾಗ ಸಿಕ್ತು ಅಂತಂದ್ಬಿಟ್ಟು ಊಟದ ವಿಷಯದಲ್ಲಿ ಮಾತ್ರ ನೀವೇನಾರು ಯದ್ವಾ ತದ್ವಾ ತಿಂದರೆ ತುಂಬಾ ಸಮಸ್ಯೆ ಆಗುತ್ತೆ. ಆದ್ದರಿಂದ ಹೊರಗಡೆ ಊಟ ಮಾಡಬೇಕಾದ್ರೆ ನೀವು ಎಚ್ಚರವಾಗಿರ್ತಕ್ಕಂಥದ್ದು ತುಂಬಾ ಬಹಳ ಮುಖ್ಯವಾದ ಎಚ್ಚರಿಕೆ ಅಂತ ನಾನು ನಿಮಗೆ ಹೇಳ್ತೇನೆ. ನೀವು ಪ್ರತಿ ದಿವಸ ಗಣಪತಿಗೆ ಗರಿಕೆಯನ್ನು ಏರಿಸ್ತಾ ಬರಬೇಕು. ಹಾಗೆ ಮಾಡೋದ್ರಿಂದ ನಿಮ್ಮ ಒಂದು ಏನು ತೊಂದರೆಗಳು ನಾನು ಇದುವರೆಗೂ ಹೇಳಿದ್ನೋ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಗಣಪತಿಯ ಆರಾಧನೆಯೇ ನಿಮಗೆ ಮುಖ್ಯವಾಗಿ, ಯಾಕೆಂದರೆ ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಗಣಪತಿಯನ್ನು ನಂಬಿಬಿಡಿ, ತುಂಬ ಅನುಕೂಲ ಆಗುತ್ತೆ.